ಶರಣಾರ್ಥಿ. ಎಲ್ರು ಹೆಂಗದ್ರಿ? ಎಲ್ರು ಆರಾಮದ್ರಿ ಅಂತೇಳಿ ನನ್ನ ಭಾವನೆ. ರಾಧಾನ್ ಲಗ್ನ ಮುಗಿದು ಹೋತ್ರಿ. ಮತ್ತು ಲಗ್ನ ಮಾಡೋದಂದ್ರೆ ಅದು ಏನಾಗತ್ತಂದ್ರೆ ಹೊಳಮಳ ನಿಮಗೂ ನೋಡೋಣ ಬೋರ್ ಅನಿಸ್ತತಿ. ಅದಕ್ಕೆ ಅದನ್ನು ಲಗ್ನದ ವಿಡಿಯೋ ನಾ ಹಾಕಲಿಲ್ಲ. ಹಂಗೆ ವಿದ್ಯಾ ಅಂದ್ರೆ ಕಳ್ಕುಬ್ಸ ಮಾಡಿದ್ದೀವ್ರಿ. ಯಾಕಂದ್ರೆ ಇವನ್ನ ಹೊಳಮಳ ಹಾಕಿದ್ವಿ ಅಂದ್ರೆ ನಿಮಗೂ ನೋಡೋಕೆ ಇಂಟ್ರೆಸ್ಟ್ ಇರೋಂಗಿಲ್ಲ. ಅದಕ್ಕೆ ಈ ವಿಡಿಯೋನ ಹಾಕ್ಲಿಲ್ರಿ. ಇವತ್ತು ರಾಧಾ ಗಂಡನ ಮನೆಗೆ ಹೊಂಟಾಳ. ಪರವಾ ಇನ್ನು ಬುತ್ತಿ ಅದು ಕಟ್ಟುನಲ್ಲ. ಆಯ್ತು ನೋಡ್ರಿ, ಕಟ್ಟುನು. ಪರವಾ ಒಂದು 2 ದಿನ ನೀ ಇದ್ದು ಬರವಾ. ಯಾಕಂದ್ರೆ ಆಕೆ ರಾಧಾಗ ಮೊದ್ಲಕ ಆಕೆಗೆ ಹಿಡಿದು ಬಿಟ್ಟಂಗೆ ಆಗುತ್ತಾ. ಅದಕ್ಕೆ ಹೊಳ್ಳಿ ಉಡ್ಯಕ್ಕೆ ಹಾಕರಲ್ಲ, ಹೊಳ್ಳಿ ಆಕೆ ಕೂಡ ಬರಾಕಂತೆ. ಆಕೆಗೆ ಒಂದಿಟ್ಟು ಧೈರ್ಯ ಬರ್ತೈತೆ. ಹೌದಿಲ್ಲ? ಎಲ್ಲಿ ಹೋಗಿಲ್ಲ ಬಂದಿಲ್ಲ ನನ್ನ ಮಗಳು. ಮತ್ತು ವಿದ್ಯೆ ಹೋಗಿದ್ಲವಾ, ವಿದ್ಯಾ ಒಂದು ಪರಿಸ್ಥಿತಿ ನೋಡ್ತಿಲ್ಲ. ಅದು ಹೆಂಗೆ ಹೋಗುತ್ತೆ ಹೊಟ್ಟೆ ಇಟ್ಕೊಂಡು. ಅದಕ್ಕೆ ನೀನು ಹೋಗ್ಬಾ. ಮಲ್ಲಪ್ಪನ ಕೂಡ ಮಾತಾಡೀನಿ, ಅವಾಗ ಹೇಳಿನ. ನೀವು ಮತ್ತು ಅತ್ತೆಯರಿಗೆ ಇವ್ರಿಗೆ ಹೇಳಿರಿ ಅಂದ್ರೆ ಅವ್ರು ಹ್ಞೂ ಅಂದಾರ ಅಂದ್ರೆ ಆಯ್ತಾಡ್ರಿ ಹೋಗಿ ಬರ್ತೇನೆ. ಒಂದು 500 ಉಂಡೆ ಹಾಕಿಬಿಡ್ತೀನಿ. ಈಗ ಮಣಿ ಪೂರ್ತಿ ಇಷ್ಟಕೊಂಡ ಕಡ್ತೀರಾ ಬುತ್ತಿನ? ಇರಲಿ ಬಿಡವ, ಅವರು ಅಲ್ಲಿ ಮಂದಿ ಕೊಡ್ತಾರ. ಹೌದಿಲ್ಲ? ಮತ್ತು ಆಡ್ಕೆ ಆಗ್ಬಾರ್ದಲ್ಲ ನಾಳೆ ನಮ್ಮ ಮಗಳಿಗೆ. ಆಯ್ತು ತಗೊಳ್ರಿ. ಹಂಗಾದ್ರೆ ಸಿಗವರ ಈಗೇನ ಅವ್ರು ಗಾಡಿ ತೊಗೊಂಡು ಕರಿಯಾಕೆ ಬರ್ತಾರೋ ಏನು ನಾವು ಗಾಡಿ ಮಾಡ್ಕೊಂಡು ಹೋಗ್ಬೇಕ? ಈಗ ನಮ್ಮ ಮೈಲೇರಿ ಇದನ್ಲ, ಮೈಲೇರಿಯರ ಮಾವ ಐತ್ಲ, ಹಾಗನ್ಮ ಕರಿಯಾಕೆ ಬರಾಕತ್ತಾನ. ಯಾವುದೋ ಗಾಡಿ ಸಪ್ಳಾತು ಬಂದಂಗೆ ಆದ್ರು. ಅವರು ಭಾಳತನ ನಿಂದ್ರಂಗಿಲ್ರಿ, ಮತ್ತು ದೂರ ಬರೋ ದಾರಿ ಐತಿ. ಅದಕ್ಕಂತ ಹೇಳ್ಯಾರ 9 ಮಣಿ ಉಡಿಯಕ್ಕೆ ಹಾಕಿಸ್ಬಿಡುನು. ಈ ತಲೆ ಕೆಟ್ಟತಾನ ನಿಮಗೆ. 9 ಮಣಿ ಉಡಿಯಕ್ಕೆ ಹಾಕಿಸ್ತೀನಿ ಅಂತ ಲೆಕ್ಕಿಗೆ ಹಿಡ್ಕೊಂಡು ಗಾಂವ್ ಆಗುತ್ತಾನ. ಸಾಕು. ಇವು ಮೊದ್ಲಕ್ಕೆ ನಿರ್ವಾಣಿಗೆರುಗಳು ಅದಾವ. 5 ಮಣಿ ಹಾಕಿಸ್ಬಿಡುನಂತ. ಈಗ ನಿಮ್ದೊಂದು ಮಣಿ ಆಗುತ್ತಾ, ನಮ್ದೊಂದು ಮಣಿ ಆಗುತ್ತಾ? ನೀಲಿದು ಒಂದು, ರೇನಿದು ಒಂದು, ಇಲ್ಲ ಸಾಯಿದೊಂದು. ಇಷ್ಟಾದ್ರೆ ಆಗಂಗಿಲ್ಲ. ಆತು ಬಿಡು. ನಾವು 9 ಮಣಿ ಹಾಕಿಸ್ಬೇಕಂತ ಮಾಡಿದ್ನಿವ. ಅಯ್ಯೋ ಗನ ನಿರ್ವಾಣಿಗೆರುಗಳು ಮತ್ತು ಉಡಿಯಕ್ಕೆ ಎಲ್ಲಿ ಚೆಲ್ಬಾರ್ದು. ಬೇಡ, 5 ಮಣಿ ಇರಲ್ಲ. ಅವ್ರು ಹೊಳ್ಳಿ ಉಡಿಯಕ್ಕೆ ಹಾಕಿ ಎಂದು ಕಳಿಸ್ತೀನಿ ಅಂತ ಹೇಳ್ರಿ. ಒಂದು 2 ದಿನ ಇಟ್ಕೊಂತಾರಂತವ. ಇಟ್ಕೊಂಡು ಅದೇನೋ ದೇವ್ರಿಗೆ ಹೋಗೋದು, ದೇವ್ರಿಗೆ ಮಾಡೋದು, ಅವು ಏನೇನೋ ಪದ್ಧತಿ ಅದಾವಂತ. ಅವ್ರು ಮಾಡ್ಕೊತಾರಂತದನ್ನು. ಮಾಡ್ಕೊಂಡಾದ್ಮೇಲೆ ಕಳಿಸ್ತೀವ್ರಿ ಅಂತ ಅಂದರು. ನಾ ಹೋಗಿ ನೀರು ಕೊಡ್ತೀನಿ. ನೀವೊಂದಿಟ್ಟು ರಾಧಾವನ್ನ ಸಮಾಧಾನ ಮಾಡಿ ಹೋಗಯ್ಯವ್ವ. ಯಾಕ್ರಿ ಏನಾತ? ನಾವು ಅಲ್ಲಿ ಅಂತೇಳಿ ನಿಂತಾಳಯ್ಯವ್ವ. ಏನು ಹೇಳ್ಬೇಕು ಈ ಹುಚ್ಚು ಹುಡುಗಿಗೆ? ನನ್ನ ಮಾತು ಒಂದು ಇಟ್ಟು ಕೇಳವಲ್ದು. ಲಗ್ನ ದಿನ ನೋಡಿದ್ದಿಲ್ಲ ಯಾ ನಮೂನಿ ಆಳಾಕತ್ತಿದ್ಲು. ತಾಯಿ ಕಟ್ಟಿಸ್ಕೊಂಡಾಗ ಮಂದಿ ಎಲ್ಲರೂ ಆಡ್ಕೊಂಡ್ರು. ಅಯ್ಯೋ ಹುಡುಗಿಗೆ ಲಗ್ನ ಇಷ್ಟ ಆಯ್ತು ಇಲ್ಲೋ, ಒತ್ತಾಯ ಮಾಡಿ ಲಗ್ನ ಮಾಡಕತ್ತಾರನೋ ಅಂತೆ ನಮ್ಮ 3 ಮಂದಿ ಎಲ್ಲ. ಹಿಂಗತಿ ಆದ್ರೆ ಮುಂದೆ ಬಾಳೆ ಹಂಗೆ ಪರವೈಕಿದ. ನೀವೇ ನಮ್ಮ ಮನಸ್ನಾಗ ಅದನ್ನ ಇಟ್ಕೊಳಕ್ಕೆ ಹೋಗ್ಬೇಡ್ರಿ. ನಾ ಎಲ್ಲ ಆಕಿ ತಿಳಿಸಿ ಹೇಳ್ತೇನಂತ. ತಾವ ತಿಳ್ಕೊಂತ ಹೋಗ್ಕಾರ. ಇರಾಕಿ ಹೋಗ್ಬೇಕು ಮಗಳ. ಆಕೆ ಗಂಡ ಮನೆಯಾಗ ತನ್ನ ಮನೆ ಚಂದಾಗಿದ್ಲ ಅಂದ್ರೆ ತಾಯಿ ಅದಕ್ಕೆ ಇದಕ್ಕೆ ಹೆಚ್ಚಿಂದ ಏನು ಬೇಕು? ನಾಳೆ ಅಲ್ಲಿ ಹೋಗಿಂದ ಕೊಳಗೊಳ ಗಳಾಸಿದ್ರೆ ಹೆಂಗೆ ಯವ್ವ? ಒರ್ಲಿ ಅಂತ ಬಿಟ್ಟು ಬಂದ್ರೆ ಹೆಂಗೆ ಪಾರವ? ಸಾಲಿ ಕಲ್ತಾಡ್ರಿ ತೀರಾಕೇನ ಅಷ್ಟು ಬುದ್ಧಿಗೇಡಿಲ್ಲ ನಮ್ಮ ರಾಧವ. ನಾ ಎಲ್ಲ ತಿಳಿಸಿ ಹೇಳ್ತೇನೆ ನಾಡ್ರಿ. ಅದಕ್ಕೆ ಆಕೆ ಕೂಡ ಒಂದು 2 ದಿನ ನೀರು ಅಂದಿದ್ದು. ಅದೆಲ್ಲ ನಮ್ಮ ಸಾವಕ್ಕ ಕುಣಿಯಾಕತ್ತಾಳ. ನಾನೇ ಇರ್ತೀನಿ ಆಕೆ ಕೂಡ ಅಂತೆ. ಬ್ಯಾಡವ, ಇದಕ್ಕೆ ಗಂಡ ಮನೆಗೆ ಹೋಗಿ ಒಂದಿನ ಬಾಳೆ ಮಾಡಿಲ್ಲ ನಮ್ಮ ಸಾವಕ್ಕ. ಇದು ಏನು ನನ್ನ ಮಗಳನ್ನ ಕಲಿಸ್ಕೊಡ್ತತ್ತಿದು? ಅದಕ್ಕೆ ಆಕೆಗೆ ಬ್ಯಾಡವ, ನೀನು ಒಂದು ನೆಟ್ಟಿಗಿದ್ರು ಒಂದು ಸಾಟಿಗಿರ್ತಿ ಬ್ಯಾಡ ಅಂತಿ ಅಂದಿನಿ. ಆಕೆ ಸೆಟ್ಕೊಂಡು ಮೂಲ್ಯಾಕ ಕುಂತಾಳ ನೋಡಿ. ಈಗ ಯಾಗನ್ ಬಾ ಬಂದಂಗ ಅಂತಡಿವ ನೀರು ಕೊಟ್ಟ ಬರ್ತೀನಿ. ಈಗ ಬಂದ್ರಿ ಏನಾರ? ಹ್ಞೂ ರೀ ಅಕ್ಕ. ವಿದ್ಯಾಕ ಒಂದಿಟ್ಟು ಪಾನ್ಕ ತೊಗೊಂಬಾವ. ಈಗ ಪಾನ್ಕದ್ದು ಪಿಂಕಿನ್ಕದ್ದು ಏನು ಬೇಡ. ಅವು ಏನು ಅವು ಏನು ಕಾರ್ಯಕ್ರಮ ಅದಾವ ಅವ್ನ ಲಗುನ ಮಾಡಿ ನಮ್ಮನ್ನು ಮುಂದಕ್ಕೆ ಸಾగు ಮಾಡಿದ್ರಿ ಅಂದ್ರೆ ನಾವು ಹೋಗ್ತೀವಿ. ಯಾಕಂದ್ರೆ 6ರೊಳಗೆ ಮನೆ ತುಂಬಿಸ್ಕೊಂತ ಹೇಳ್ರಿ. ಅದಕ್ಕೆ ಅಲ್ಲ ಒಂದಿಷ್ಟು ಚಾ ಚೂಡನಾರ ಈ ಸದ್ಯಕ್ಕೇನು ಬೇಡ್ರಿ ನಂಗೆ. ಒಂದಿಟ್ಟು ಲಗುನ ತಯಾರು ಮಾಡಿದ್ರಿ ಅಂದ್ರೆ ನಾವು ಒಂದಿಟ್ಟು ಲಗುನ ಹೋಗ್ತೀವಿ. ಮತ್ತು ನಮ್ಮದು ದೂರ ಬರೀ ದಾರಿ ಆಗಿತ್ತಲ್ರಿ. ಆಯ್ತಾಯ್ತು ರೀ. ಈಗ ಎಷ್ಟು ಚಂದ ಕಾಣಕತ್ತಿ. ಈ ಉದ್ದನ ಸರ ಒಂದು ಹಾಕೊಳ್ಳಿ, ಭಾಳ ಚಂದ ಕಾಣಿಸ್ತಿ. ನಂಗೆ ಇಷ್ಟ ಇಲ್ಲ ಅಂದ್ರು ಯಾಕೆ ಒತ್ತಾಯ ಮಾಡ್ತೀವಿ ವಿದ್ಯಾ? ನಾನು ನೋಡಕತ್ತೀನಿ ಮುಂಜಾನೆಯಿಂದ ಒಂದು ಕಪ್ ಚಾ ಕುಡ್ದಿಲ್ಲ. ಮಕ ಸಪ್ಪ ಹಾಕೊಂಡು ಕುಂತಿ. ಯಾಕ ಏನಾತ? ಯಾಕಂತ ನಿನಗೆ ಗೊತ್ತಿಲ್ಲ. ನನಗೆ ಅಲ್ಲಿ ಹೋಗಾಕ ಇಷ್ಟ ಇಲ್ಲ. ಮದುವೆ ಆಗೈತಿ ಎಲ್ಲ ಆಗೈತಿ. ಈಗ ಗಂಡ ಮನೆಗೆ ಹೋಗಂಗಿಲ್ಲ ಅಂದ್ರೆ ಹೆಂಗ್ಲೆ? ಹಂಗಲ್ಲ ವಿದ್ಯಾ, ನನಗಲ್ಲೇ ಹೆಂಗಿರಲಿ? ನಾ ಯಾರ ಮನೆಯಾಗೂ ಒಂದು ವಸ್ತಿ ಇಲ್ಲ. ಹೆಂಗಿರ್ಬೇಕು? ನಾನು ಒಬ್ಬಾಕೆ ಅಲ್ಲೇ. ನನ್ನ ಪರಿಸ್ಥಿತಿ ನಿನಗೆ ಗೊತ್ತೈತಲ್ಲ. ಯವ್ವ ತಾಯಿ, ಇನ್ನೂ ಮನಸ್ನಾಗ ಇವನ್ನ ಇಟ್ಕೊಂಡೆ ಸತ್ತವನ್ನ ಹೇಳಿನ ನೀನು. ಅಲ್ಲನ ಬಂಗಾರದಂಥ ಹುಡುಗ ಸಿಕ್ಕನ ಅವನ ಜೊತೆ ಚಂದ ಬಾಳೆ ಮಾಡೋದು. ಅದನ್ನ ಮನಸ್ನಾಗಿಂದೆಲ್ಲ ತೆಗೆದು ಹೋಗಿ ಗಂಡ ಮನೆಗೆ ಹೋಗಂಗಿಲ್ಲ ಅಂದೆ ಅಂದ್ರೆ ಮತ್ತು ಅಲ್ಲನ ಮಂದಿ ಏನು ಅನ್ನಕ್ಕಿಲ್ಲ. ಹೇಳು, ಅದು ಹೆಂಗೆ ಹೋಗಲಿ? ನಾನು ಮೊನ್ನೆ ಲಗ್ನ ಮಾಡಿದ್ರೆ ಅದಂತನ ಸಾಕು.
ಅವತ್ತು ಆಳಾಕತ್ತಿದ್ದೆಲ್ಲ ಊರಾನ ಮಂದೆಲ್ಲ ಈ ಹುಡುಗಿಗೆ ಲಗ್ನ ಇಷ್ಟ ಇಲ್ಲ ಒತ್ತಾಯ ಮಾಡ್ಯಾರ ಅಂತೇಳಿ ಎಲ್ಲರೂ ಆಡ್ಕೊಂಡ್ರಂತ ಗೊತ್ತಾನ. ಆದ್ರೂ ನಾನು ಹೆಂಗೆ ಹೋಗಲಿ, ಆ ಮನೆಯಾಗ ಹೆಂಗಿರಲಿ, ನೀನು ಇರಂಗಿಲ್ಲ, ನನ್ನ ಜೊತೆ ಮಾತಾಡೋರು ಯಾರು, ನಾವು ಒಬ್ಬಾಕೆ ಹೆಂಗಿರ್ಬೇಕು ನೋಡುವ ರಾಧ. ಪ್ರತಿಯೊಬ್ಬರು ಹೆಣ್ಮಕ್ಳು ಹಿಂಗ ಅನ್ಕೊಂತ ಕುಂತಿದ್ರ ಅಂದ್ರೆ ಸಂಸಾರ ಅನ್ನೋದು ನಡೀತಾನೆ ಇರಲಿಲ್ಲ. ಮೊದ್ಲೇಕ ಹೋಗೋ ಮುಂದಾಗ ಎಲ್ಲರಿಗೂ ಇದು ಅನ್ನಿಸ್ತಿರ್ತತಿ. ಹಿಂದೆಗಡೆ ನೋಡು ನೀವ ಕರೆದ್ರೆ ಬರಾಕ್ ನಾಯಕ್ ಅಂತೀರಿ, ಹೊಸ ಬೀಸಿಯಲ್ಲೇವ ಹಂಗತಿ ಅನ್ನಿಸ್ತತಿ. ನಾಳೆ ತಾನ ರೂಢಿ ಹಾಕೊಂತ ಹೋಗುತ್ತೆ, ಹಿಂಗೆ ಹತ್ಕೊಂತ ಕುಂದ್ರಬಾರ್ದವ. ಈಗ ಒಂದು ಮನೆ ಒಡಿಬೇಕಿವ, ಆ ಮನ್ಯಾಗ ಹೋಗಿ ನೀನು ಆ ಮನಿನ ಬೆಳಗ್ಬೇಕು. ಹೆಣ್ಣಿಗೆ ತವ್ರ ಮನಿ 4 ದಿನದ್ದೇವ, ಅತ್ತಾಗ ಗಂಡನ ಮನಿನ ಎಲ್ಲ ಅದು ತಾನ ರೂಢ ಹಾಕೊಂತ ಹೋಗುತ್ತೆ. ಈಗ ಹಿಂಗೆ ಬಟ್ಟೆ ಬ್ಯಾನ್ ಹಚ್ಕೊಂಡು ಕುಂತ್ರಿ ಹೆಂಗೆ ತಂಗಿ? ಮತ್ತು ಅಲ್ಲಿ ಹೋದಲ್ಲಿ ಹತ್ಕೊಂತ ಕುಂತೀವ, ಆಳಕ್ಕೆ ಹೋಗ್ಬೇಡ. ಅಲ್ಲಿ ನೋಡಲ್ಲಿ ಅವರು ನಿಮ್ಮ ಮನೆಯವರು ಮಾವಾರ ಕರಿಯಾಕೆ ಬಂದಾರ, ನೀ ಕಣ್ಣೀರು ಹಾಕೊಂತ ಕುಂತೆ ಅಂದ್ರೆ ಅವ್ರು ಏನು ಅನ್ಕೊಳಕ್ಕಿಲ್ಲ. ಆದರೂ ಅತ್ತಿ ಅಲ್ಲಿ ಹೆಂಗಿರೋದು ನಾನು, ನನಗೆ ಗೊತ್ತಿಲ್ಲ, ಗುಣಾಚಾರ ಇಲ್ಲ. ವೀನಾಕ್ನು ಹಂಗೆ ಅಂತಿದ್ಲು. ಈಗ ನೋಡು ಬಾ ತಂಗಿ 1-2 ದಿನ ಇದ್ದು ಹೋಗಕ್ಕೆ ಅಂದ್ರೆ ಒಲ್ಲೆ ಅಂತ. ನಾನೇನ ನಿನಗೂ ಅದು ರೂಢ ಹಾಕತಿ. ಈಗ ಮೊದ್ಲೇಕ ಅದು ಹೊಸ ಬೀಸಿ ಅಲ್ಲ, ಅದಕ್ಕೆ ಹಂಗತಿ ಅನ್ನಿಸ್ತತಿ. ನೋಡಿಲ್ಲ ಹತ್ಕೊಂತ ಕುಂದ್ರಬಾರ್ದು, ನಮ್ಮ ಶಾಣೆಕಲ್ಲ. ಕೊಟ್ಟ ಮನೆಗೆ ಮೆಟ್ಟಿದ ಮನೆಗೆ ಹೆಸರು ತರ್ಬೇಕವ ಹೆಣ್ಮಕ್ಳು. ನೀನು ಕೂಡ 1-2 ದಿನ ನಾ ಇರ್ತೀನಿ. ಹಾಂ ಅತ್ತಿ, ನನ್ನ ಜೀವ ಹೋಗಿ ಭಾಳ ಬಂದಂಗೆ ಆತು. ಎಲ್ಲ ತಯಾರಾದಿಲ್ವಾ ನೀನು? ಏನು ಅವು ಸಾಮಾನ ಸಟ್ಟಿ ಎಲ್ಲ ತೆಗೆದಿಟ್ಕೊಂಡಿಲ್ಲ? ಯವ್ವ ಒಂದು ಮುಂಜಾನೆಯಿಂದ ಹಿಂಗೆ ಆಳಾಕತ್ತಾಳ ಬಿ ಯವ್ವಿಕೆ. ನಾನು ಎಲ್ಲ ಪ್ಯಾಕ್ ಮಾಡಿಟ್ಟಿನಿ ನೋಡು. ಸುಬ್ಬಿ ನೀ ಏನಂತಿ ಹಂಗೆ? ನಿನ್ನೇನ ಇದ್ದೂರ ಕೊಟ್ರ ಬೇಕಾತಂದ್ರೆ ನೀವು ಓಡಿ ಹೋಗಿ ನಿಮ್ಮಪ್ಪ ನಿಮ್ಮವ್ನ ನೋಡ್ಕೊಂಬರ್ತಿ. ನಂದು ಹಂಗೆ ಅಲ್ಲಲ್ಲ. ನಮ್ಮ ಅಣ್ಣ ನಿನಗೆ ಪರಿಚಯ ಇದ್ದ, ನಮ್ಮ ಅಣ್ಣನ ಮಕ್ಕ ನೋಡಿದ್ದಿ, ಹಂಗೇನು ಅನ್ನಿಸ್ಲಿಲ್ಲ. ಆದ್ರೆ ನನ್ನ ಪರಿಸ್ಥಿತಿ ತುಂಬ ದೂರ, ನಮ್ಮ ಊರಿಗೆ ಕೊಟ್ರೆ ನಾನು ಇಲ್ಲಿ ಹತ್ರ ಅಲ್ಲ. ಇದೇನು ಬೇ ಸಣ್ಣ ಹುಡುಗಿ ಮಾಡ್ದಂಗೆ ಮಾಡ್ತಿಲ್ಲ ಅದಕ್ಕೆ. ನಡ್ರಿ ಹೊತ್ತಾತು ನಡ್ರಿ ಅವ. ವಿಜಯಕ್ಕ ಇದನ್ನ ಉಡೇಕಿ ಹಾಕಕ್ಕೆಲ್ಲ ತಯಾರಿ ಮಾಡಿ ಇಲ್ವಾ? ನಡ್ರಿ ಉಡೇಕಿ ಹಾಕೊಂಡು ನಡ್ರಿ. ಅಣ್ಣಾರ ನಮ್ಮ ರಾಧಕ್ಕ ಎಲ್ಲಿಗೆ ಹೋದಾಕೆಲ್ಲ ಬಂದಾಕೆಲ್ಲ ದೂರ ಬರೋ ದಾರಿ ಒಂದು ನಾವು ಬಂದು ಹೇಳೋಕ್ಕಾಗಂಗಿಲ್ಲ. ಫೋನ್ಯಾಗ ಹೇಳೋದ ಬೇರೆ ಆಗುತ್ತಾ, ಇದ್ರಿಗಿದ್ದು ಹೇಳೋದ ಬೇರೆ ಆಗುತ್ತಾ. ಆಕೆನೂ ನಿಮ್ಮ ಮಗಳಿದ್ದಂಗೆ ಏನಾರ ತಪ್ಪು ಮಾಡಲಿ, ಆಕೆಗೆ ಏನಾರ ಗೊತ್ತಾಗ್ಲಿಕ್ಕಂದ್ರೆ ಒಂದಿಟ್ಟು ನೀವ ಹೇಳ್ಬೇಕು ನೋಡ್ರಿ. ನಿಮ್ದು ಕಣ್ಣೆದುರು ಇರ್ಬೇಕು ನೋಡ್ರಿ ಆಕೆಗೆ. ನಿಮ್ದ ಒಂದಿಟ್ಟು ಆಕೆಗೆ ಆಸರೆ ಇರ್ಬೇಕು ನೋಡು. ಆಕೆನೂ ನಿಮ್ಮ ಮಗಳು, ನಿಮ್ಮ ಹುಡಿಯಾಗ ಹಾಕಿ ನೋಡ್ತಮ್ಮ. ಎಲ್ಲಿ ಹೋದದ್ದಲ್ಲ ಬಂದಿದ್ದಲ್ಲ, ಅದಕ್ಕೆ ಅಷ್ಟೊಂದು ಮನೆ ಕೆಲಸನೂ ಗೊತ್ತಿಲ್ಲ. ಒಂದು ಮಗಳು ಅಂತೇಳಿ ಭಾಳ ಪೊಲೀಸ್ ಬಿಟ್ಟಾಳ ನನ್ನ ಮಗಳು. ಹೀಗಾಗಿ ನೀನ ಒಂದಿಟ್ಟು ತಿಳಿಸ್ಕೊಂತ ಹೋಗಪ್ಪ. ನೀವು ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ, ನಮ್ಮ ತಂಗಿ ನೋಡಕಂತ್ರಿ. ಈಗ ನಾವು ಹೇಳಿದ್ರೆ ನಿಮ್ಗೆ ಬಣ್ತನ ಹೇಳ್ದಂಗಾಗತ್ತ. ನಮ್ಮ ತಂಗಿಗೂ ಹೆಣ್ಮಕ್ಳು ಇಲ್ಲ, ಆಕೆ ನೋಡಕಂತೆ ಮಗಳಕಿನ್ನ ಹೆಚ್ಚಿಗೆ ಇಟ್ಕೊಂತ. ನಾಳೆ ನಿಮ್ಮ ಮಗಳನ್ನ ಮನೆಗೆ ಬರಕ್ಕೆ ನಾಯಕ ಅಂತ ನೋಡ್ರಿ. ಆಟ ಆದ್ರೂ ಖುಷಿನಪ್ಪ. ಒಂದು ತಟಕ್ಕೆ ಬಂಡದಳ, ಒಂದು ಈಟ್ ತಿಳಿಸ್ಕೊಂತ ಹೇಳ್ಕೊಂತ ಹೋಗುದು ನೋಡಪ್ಪ. ನಾವೆಲ್ಲರೂ ಅದೀವಲ್ರಿ, ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ. ಏ ಬರ್ರಿ ಬೇ ಪರವ, ಏ ರಾಧವ ಬರ್ರಿ, ಲಗುನ ಬರ್ರಿ, ಹೊತ್ತಾಗತ್ತಂತ ಬರ್ರಿ. ಇನ್ನು ಮತ್ತೆ ಉಡೇಕಿ ಹಾಕ್ಸೋದೈತಿ ಬರ್ರಿ. ಇನ್ನು ಉಡೇಕಿ ಹಾಕ್ರಿವಾ. ವಿದ್ಯಾಕ ನೀನ ಉಡೇಕಿ ಹಾಕು. ಒಂದು ಖರ್ಚು ಕೊಡ್ರಿ ಆಕಿಗೆ, ಇಲ್ಲ ಒಂದು ಜಂಪರ್ ಪೀಸನ್ನ ಕೊಟ್ರೆ ಬರೋಬ್ಬರಿ ಆಗತ್ತೆ. ಉಡಿ ಪಡಿ ಹಿಡ್ಕೊಳಕ ಗಾವ್ ಆಗತ್ತೆ. ವಿದ್ಯಾಕ ಮೊದ್ಲಕ್ಕ ಕುಂಕುಮ ಹಚ್ಚಿ ಹಂಗನೂಲ್ ಹಾಕು. ಹಂಗನೂಲ್ ಹಾಕಿ ಮತ್ತು ಉಡಿ ತುಂಬ್ಯವ. ಹಂಗನೂಲ್ ಅಂದ್ರೆ ಏನು ಅಲ್ರಿ, 5 ಎಳೆ ಬಿಳೆ ದಾರ, ಕಾಟನ್ ದಾರಕ್ಕೆ ನಾವು ಹಂಗನೂಲ್ ಅಂತೇಳಿ ಮಾಡಿ ಹಾಕಿವಿ. ಅದನ್ನು ಗಂಡ ಮನೆಗೆ ಹೋಗುಂದಾಗ ಕಂಪಲ್ಸರಿ ನಮ್ಮ ಕಡೆ ಹಾಕ್ತಾರ್ರಿ. ನೋಡಿಲ್ಲ ರಾಧಕ್ಕ, ಉಡೇಕಿ ಹಾಕ್ಸೋ ಮುಂದಾಗ ನಕ್ಕೊಂತ ಹಾಕಿಸ್ಕೋಬೇಕವ, ಹತ್ಕೊಂತ ಹಾಕಿಸ್ಕೋಬಾರ್ದು, ಮಕ್ಕ ಸಪ್ಪಿಟ್ಕೋಬಾರ್ದು. ತವ್ರ ಮನೆ ಶ್ರೇಯಸ್ಸಲ್ಲಿ ನೋಡ್ತಂಗಿ. ರಾಧಕ್ಕ ಯಾಕೆ ಚಿಂತೆ ಮಾಡ್ತೀವ? ನಿನಗೆ ಹಂಗೇನಾರ ತೊಂದರೆ ಆತಂದ್ರೆ ನೋಡಿಲ್ಲ, ಒಂದು 2-3 ತಿಂಗಳು ನೀನು ಕೂಡಿದ್ದು ನಿನ್ನ ಬಾಳೆ ಮೆಟ್ಟೆ ಮಾಡಿಬಿಡ್ತೀನಿ. ಚಿಂತೆ ಮಾಡಕ್ಕೆ ಹೋಗಬೇಡ. ಹೌದೌದು, ನಮ್ಮತ್ತಿ ಬಾಳೆ ಮೆಟ್ಟೆ ಮಾಡಂಗಿಲ್ಲ. ರಾಧಕ್ಕನ ಬಾಳೆ ಗುಡ್ಡಿಗೆ ಬಿಸಿ ಬರ್ತಾಳ, ಎಲ್ಲಿ ಹೊಕ್ಕಾಳ ಅಲ್ಲಿ ಹಾಳು ಮಾಡೋದ ನಮ್ಮತ್ತಿ ಕೆಲಸ. ತಾನು ಹೇಳ್ದಂಗೆ ಇದ್ರೆ ಚಂದ ಇರ್ತತಿ, ತಾನು ಏನಂತಾಳ ಅದು ಆಗ್ಬೇಕು. ಇಲ್ಲ ಅಂದ್ರೆ ಅವ್ರ ಮನೇನು ನಿಪ್ಪತ್ತಿಗೆ ಹೆಚ್ಚಿ ಬರ್ತಾಳ. ಅದು ಮುಂದಿನ ಮಾತು ಮುಂದೆ. ಈಗ ಒಂದ್ಸತಿ ನೆರೆದು ಬರಲಿ, ಮಾತು ಮುಂದೆ ನೋಡೋಣಂತ. ಅಮ್ಮರ ಮಾತ್ರ ಬರೋಬ್ಬರಿ ಹೇಳಿದ್ರು ನೋಡು. ನೋಡಿಲ್ಲ, ನೀ ನಮಸ್ಕಾರ ಮಾಡಿ 5 ಸಲ ಅಕ್ಕಿ ತಾಟ್ನೆ ಹಾಕು. ಉಡೇಕಿ ಹಾಕೋದಾತಲ್ಲ ನೋಡವಾ. ತವ್ರ ಮನೆಗೆ ಶ್ರೇಯಸ್ಸಾಲಿ ಅಂತೇಳಿ ಬೇಡ್ಕೊ, ಅದ್ಕೊಂತ ಹೋಗೋಬೇಡ ನನ್ನ ಮೊಮ್ಮಗಳ. ಹೆಣ್ಮಕ್ಳು ತವ್ರ ಮನೆಯಾಗ ಕಣ್ಣೀರು ಹಾಕ್ಬಾರ್ದೇವ. ಅಲ್ಲಿ ಗಂಡು ಮನ್ಯಾಗೂ ಕಣ್ಣೀರು ಹಾಕ್ಬಾರ್ದು. ಯಾರಿಗೆ ಶ್ರೇಯಸ್ಸಲ್ಲಿ ನೋಡವಾ. ಪಾರಿ ಹಾಲು ತಂದು ಕೊಡ್ರಿ, ನೆನಪ ಹರಿರೇನು?
ಹಾಂ ತಡ್ರಿ ತಂದೆ. ರಾಧಕ್ಕ ನಾ ಹೇಳ್ತೇನೆ ನೋಡು. ಇನ್ನು ಮ್ಯಾಗಿದ್ದ ನಿಮ್ಮ ತಾಯಿ ಅಂದ್ರೆ ಆಕಿನ ತಂದೆ ಅಂದ್ರು ನಿಮ್ಮ ಅತ್ತಿನ ಚಂದ ನೋಡ್ಕೊಂಡು ಹೋಗ್ಬೇಕು ನೋಡು ಆಕಿನ. ಗಂಡನ ಮನ್ಯಾಗ ಭಾಳ ಚಂದ ಇರ್ಬೇಕು ನೋಡು. ಕೊಟ್ಟಿದ ಮನೆಗೆ ಮೆಟ್ಟಿದ ಮನೆಗೆ ಹೆಸರು ತರ್ಬೇಕು ರಾಧಕ್ಕ. ಬೇಡ, ಇವತ್ತು ನಾನು ನಿನಗೆ ಹಾಲು ಕುಡಿಸ್ತೇನೆ, ನನ್ನ ಕೈಯಾರ ನೀ ಹಾಲು ಕುಡಿ. ರಾಧಾ, ನೀನು ಯಾವಾಗಲೂ ಖುಷಿ ಖುಷಿಯಾಗಿರ್ಬೇಕು. ನೀ ಅಲ್ಲಿ ಎಷ್ಟು ಖುಷಿಯಾಗಿರ್ತೀಯಲ್ಲ, ಇಲ್ಲಿ ನಾನು ಖುಷಿಯಾಗಿರ್ತೀನಿ. ನಮ್ಮ ವಿದ್ಯವ ರಾಧವ ತಳಕ್ ಹಾವಗತಿ ಒಂದು ಬಿಟ್ಟು ಒಂದು ಇರ್ತಿದ್ದಿಲ್ಲ. ಹುಟ್ಟಿಷ್ಟು ದೊಡ್ಡರಾಗ್ಯಾರ, ಒಂದಿನ ಬಿಟ್ಟಿಲ್ಲ. ಇನ್ನು ಎರಡು ಹ್ಯಾಂಗೆ ಬಿಟ್ಟಿರ್ತಾವನವ. ಇದ್ರದ್ದು ಮುಂದಿನ ಭಾಗನ ನಾನು ನೆಕ್ಸ್ಟ್ ಎಪಿಸೋಡ್ನಾಗ ಹಾಕ್ತೀನಿ, ತಪ್ಪದ ನೋಡ್ರಿ.